ಅದರೊಳಗೆ ಒಳ್ಳೆ KPS ಶಾಲೆ ಇದ್ರು, ವರ್ಸ್ಟ್ KPS ಶಾಲೆನೂ ಇದಾವೆ. ಅದಕ್ಕೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ತರ್ತಾ ಇದ್ದೀವಿ ಒಂದೊಂದು ಶಾಲೆಗೆ. ಯಾಕೆಂದ್ರೆ PUನೇ ಬೇರೆ, ಹೈಸ್ಕೂಲೇ ಬೇರೆ, ಪ್ರೀ ಪ್ರೈಮರಿ ಬೇರೆ, ಮಿಡ್ಲ್ ಸ್ಕೂಲ್ ಬೇರೆ ಇಲ್ಲ. ಈಗೆಲ್ಲ ಒಟ್ಟಿಗೆ ಮಾಡಿ MLA ಅವರ ಅಧ್ಯಕ್ಷತೆಯನ್ನ ಇಡ್ತೀವಿ. ಯಾಕಂತ ಹೇಳಿದ್ರೆ PUC MLA ಅವರ ಅಧ್ಯಕ್ಷತೆ ಇರೋದ, ಬಟ್ ಅವರಡಿಗೆ ಗವರ್ನಿಂಗ್ ಕೌನ್ಸಿಲಿಂಗ್ ಮಾಡಿ ಹೌ ಟು ರನ್ ದಿ ಸ್ಕೂಲ್ ಅಂತ ಹೇಳಿ ಪೇರೆಂಟ್ಸ್ ಎಲ್ಲ ಉಪಯೋಗ ಮಾಡಿಕೊಂಡು ಪ್ರೊಫೆಷನಲ್ ಅದೆಲ್ಲ ರೂಲ್ಸ್ ಮಾಡ್ತಾ ಇದ್ವಿ. ಇಟ್ಕೊಂಡು ಮಾಡಿದ್ರೆ ಏನಾಗ್ತದೆ, ಹಣಗಳು ಸುಮಾರು 4 ಕೋಟಿ ಆವರೇಜ್ ಖರ್ಚು ಮಾಡ್ತೀವಿ ಒಂದು ಶಾಲೆಗೆ. ಆವರೇಜ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಕೆಲವು 1 ಆಗ್ಬೋದು, 2 ಆಗ್ಬೋದು, ಕೆಲವದಕ್ಕೆ 6 ಆಗ್ಬೋದು, ಡಿಪೆಂಡಿಂಗ್ ಆನ್ ಎಷ್ಟು ದೊಡ್ಡ ಸೈಜ್ ಇದೆ ಅಂತ ಹೇಳಿ. ಬಹಳ ಆಮೇಲೆ ಇದು ಅಡ್ಮಿಷನ್ ಕೂಡ ಪ್ರೀ ಪ್ರೈಮರಿ ಅಂದ್ರೆ LKG UKG 30, ಮಿಡಲ್ ಸ್ಕೂಲು ಇದೆಲ್ಲ 50ವರೆಗೂ, ಹೈಸ್ಕೂಲು ಮತ್ತೆ PUC ಐ ಥಿಂಕ್ ವಿ ಹ್ಯಾವ್ ಗಾನ್ ಫಾರ್ 60, ಅಂಡರ್ 60. ಬಿಕಾಸ್ ಇವೆಲ್ಲ ಈಗ ನಾವು ಕನ್ಸ್ಟ್ರಕ್ಟ್ ಮಾಡೋದು ದೊಡ್ಡದು, ಸುಸಜ್ಜಿತವಾಗಿ ವೆಂಟಿಲೇಷನ್ ಇರುತ್ತೆ, ಚೆನ್ನಾಗಿ ಎಲ್ಲ ಇವತ್ತಿನ ವಾತಾವರಣಕ್ಕೆ ಏನು ಅನುಗುಣವಾಗಿ ನಮಗೇನು ಅವಶ್ಯಕತೆ ಇರ್ತದೆ. ಖುಷಿಯಾಗಿರ್ಬೇಕು ಮಕ್ಕಳು, ಯಾವತ್ತೂ ಕೂಡ ಸಂತೋಷದಿಂದ ಕಲಿಕೆಯನ್ನು ಮಾಡ್ತಕ್ಕಂಥ ವಾತಾವರಣ ಕೊಡ್ತಕ್ಕಂಥದ್ದು. ಅಂಡ್ ದೇ ಆಲ್ ಆರ್ ಇಂಟರಾಕ್ಟಿವ್ ಪ್ಯಾನಲ್ ಸ್ಮಾರ್ಟ್ ಕ್ಲಾಸಸ್. ಇಂಟರಾಕ್ಟಿವ್ ಅಂದ್ರೆ ಈ 800 ಶಾಲೆಗೂ ಕೂಡ ಒಬ್ಬನೇ ಬೇಕಾದ್ರೆ ಯಾರೋ ಸ್ಪೆಷಲಿಸ್ಟ್ ಇದ್ದಾನೆ, ಒಂದು ಮ್ಯಾಥ್ಸ್ ಟೀಚಿಂಗ್ ತಗೊಂಡ್ಬಿಡ್ಬೋದು ಒಂದೇ ಪ್ಲೇಸ್ ಇಂದ ಇಡೀಗಿದಕ್ಕೆ. ಆಮೇಲೆ ಒಂದನೇ ಇವತ್ತಿನ ಆಧುನಿಕ ದಿನಗಳಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು AI ಬೇಸ್ಡ್ ಲರ್ನಿಂಗ್ ಕೊಡಿ ಅಂತ ಹೇಳಿ 1.5 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರ್ತಿದ್ರು. ರಾಹುಲ್ ಗಾಂಧಿ ಅವರು, ನಿಮ್ಮ ಕರ್ನಾಟಕದಲ್ಲಿ AI ಬೇಸ್ಡ್ ಕೊಡಿ, ಅದೇ ನಿಮಗೆ ಫ್ಯೂಚರ್ ಅಂತ. ಇನ್ನು ಮೇಲೆ 1ನೇ ಕ್ಲಾಸಿಂದಲೇ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತೀವಿ, ನಿಮ್ಮ ಮಕ್ಕಳನ್ನ KPS ಶಾಲೆಗೆ ಕಳಿಸಿ. ಮೊದಲನೇ 1ನೇ ಕ್ಲಾಸಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ಲಾಸ್. ನಿಮಗೆ ಚಾನ್ಸ್ ಇರ್ಲಿಲ್ವಾ ಅಲ್ಲಿ? ಬೇಕಾದ್ರೆ ನಮ್ಮ ಮಕ್ಕಳಿಗೆ ಕಳ್ಸಕ್ಕಾಗಲ್ಲ. ಅದು ನಿಮ್ಮ ಮೊಮ್ಮಕ್ಕಳಿಗೆ, ನಾನು ನಿಮ್ಮ ಮೊಮ್ಮಕ್ಕಳಲ್ಲ, ಮಕ್ಕಳನ್ನ ಮೊಮ್ಮಕ್ಕಳು ಟೈಪ್ ರಿವೈಂಡ್ ಮಾಡಿ, ಮಕ್ಕಳನ್ನ ಮೊಮ್ಮಕ್ಕಳು ಅಂದ್ರೆ ಚಾನ್ಸ್ ಇಲ್ಲ. ಆಯ್ತು ಬಿಡ್ರಿ, ಇನ್ನು ಕಂಪ್ಲೀಟ್ ಮಾಡಿಲ್ಲ ನನ್ನ ಸೆಂಟೆನ್ಸ್. ನಿಮ್ಮ ಮಕ್ಕಳನ್ನ ಕಳ್ಸಕ್ಕಾಗಲ್ಲ, ಅದಕ್ಕೆ ನಿಮ್ಮ ಮೊಮ್ಮಕ್ಕಳನ್ನ, ನಿಮಗೂ ಜಾಸ್ತಿ ವಯಸ್ಸಾಗಿ ನಿಮಗೇನಾದ್ರು ಮೊಮ್ಮಕ್ಕಳಿದ್ರೆ ಅವ್ರನ್ನೂ ಕಳಿಸಿ.